ರಾಜಸ್ಥಾನದ ಪೋಖ್ರಾನ್ ಮೇಲೆ ಪಾಕ್ ಮಿಸೈಲ್ಸ್ ಅಟ್ಯಾಕ್. ಪೋಖ್ರಾನ್ನಲ್ಲಿ ಪಾಕ್ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗ್ತಾ ಇದೆ. ರಾಜಸ್ಥಾನದ ಪೋಖ್ರಾನ್ ಮೇಲೆ ಪಾಕ್ ಮಿಸೈಲ್ಸ್ ದಾಳಿ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಪೋಖ್ರಾನ್ನಲ್ಲಿ ಪಾಕ್ನ ಕ್ಷಿಪಣಿಯ ಅವಶೇಷಗಳು ಪತ್ತೆಯಾಗ್ತಾ ಇದೆ. ಈ ಮೂಲಕ ಪಾಕಿಸ್ತಾನ ಭಾರತದ ವಿರುದ್ಧ ಏನೆಲ್ಲ ಪ್ರಯತ್ನಗಳು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ಅವಶೇಷವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪಂಜಾಬ್ನಲ್ಲಿ ಈ ಡ್ರೋನ್ ಸಿಕ್ಕಿತ್ತು, ಡ್ರೋನ್ ಅವಶೇಷ. ಈಗ ಕ್ಷಿಪಣಿ ಅವಶೇಷ ಸಿಕ್ಕಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಂದಾದ ಮೇಲೆ ಒಂದು ಪಾಕಿಸ್ತಾನದ ನರಿಬುದ್ಧಿಗೆ ಸಾಕ್ಷಿಗಳು ಸಿಗ್ತಾ ಇರುವಂಥದ್ದು. ಒಂದು ಕಡೆ ಡ್ರೋನ್ ದಾಳಿ ಆದ್ರೆ ಮತ್ತೊಂದು ಕಡೆ ಕ್ಷಿಪಣಿ ದಾಳಿ. ಏನು ಮಾಡಿದ್ರೂ ಕೂಡ ಉಪಯೋಗ ಇಲ್ಲ ಅಂತ ಗೊತ್ತಿದ್ದು ಕೂಡ ಮತ್ತೆ ಮತ್ತೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನಕ್ಕೆ ಯಾಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ ಅಂತೇಳಿ? ಈಗ ಪ್ರಮುಖವಾಗಿ ಪಾಕಿಸ್ತಾನಕ್ಕೆ ನೇರ ಟಾರ್ಗೆಟ್ ಇರುವಂಥದ್ದು ಭಾರತೀಯ ಸೇನೆ. ಸೊ ಆ ಒಂದು ಸೇನಾ ಕಚೇರಿಗಳನ್ನ ಮತ್ತೆ ತರಬೇತಿ ಕೇಂದ್ರಗಳನ್ನ ಈ ರೀತಿಯಾಗಿ ಧ್ವಂಸ ಮಾಡಬೇಕು ಅಥವಾ ಅಲ್ಲಿ ಹಾನಿ ಮಾಡಬೇಕು ಅನ್ನುವಂಥದ್ದು ಪ್ರಮುಖ ಟಾರ್ಗೆಟ್. ಅದು ಯಾವುದು ಕೂಡ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಹಿಮ್ಮೆಟ್ಟಿಸುವಂಥದ್ದು ಪಾಕಿಸ್ತಾನದಿಂದ ಬಂದಂತಹ ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಹೊಡೆದುರುಳಿಸುವಂಥದ್ರಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಗ್ತಾ ಇದೆ. ಸೊ ಇದೇ ಕಾರಣಕ್ಕಾಗಿ ಮತ್ತೆ ಇದೀಗ ಕ್ಷಿಪಣಿ ದಾಳಿಗಳನ್ನ ಭಾರತದ ಗಡಿ ಪ್ರದೇಶಗಳಲ್ಲಿ ಪ್ರಯತ್ನ ಪಡ್ತಾ ಇದೆ. ಸೊ ಈಗಾಗಲೇ ಪಂಜಾಬ್ನ ಅಮೃತಸರ ಮತ್ತೆ ಪಂಜಾಬ್ನ ಒಂದಿಷ್ಟು ಗುರುದಾಸ್ಪುರ ಗ್ರಾಮಗಳಲ್ಲಿಯೂ ಕೂಡ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಒಂದು ಡ್ರೋನ್ ದಾಳಿ ಆಗ್ತಾ ಇದೆ. ಅದರಲ್ಲಿ ಒಂದಿಷ್ಟು ಸ್ಫೋಟಕ ಡ್ರೋನ್ಗಳನ್ನ ಬಳಕೆ ಮಾಡ್ತಾ ಇದ್ರೆ ಒಂದಿಷ್ಟು ಸರ್ವೆಲಿಯನ್ಸ್ ಡ್ರೋನ್ಗಳನ್ನ ಕಳಿಸ್ಕೊಡ್ತಾ ಇದೆ. ಅಂದ್ರೆ ಭಾರತದ ನೆಲದಲ್ಲಿ ಎಲ್ಲೆಲ್ಲಿ ಸೇನಾ ಕಾರ್ಯಾಚರಣೆಗಳು ಹೇಗೆ ನಡೀತಾ ಇದೆ ಅವುಗಳನ್ನ ತಿಳಿಯೋದಕ್ಕೆ ಈ ರೀತಿಯ ಸರ್ವೆಲೆನ್ಸ್ ಡ್ರೋನ್ಗಳನ್ನ ಕೂಡ ಕಳಿಸ್ಕೊಡುವಂತಹ ಪ್ರಯತ್ನಗಳ ಆಗ್ತಾ ಇದೆ. ಆದ್ರೆ ಪಾಕಿಸ್ತಾನ ಎಷ್ಟೇ ತಿಪ್ಪಲೆರೆಗೆ ಹಾಕಿದ್ರು ಕೂಡ, ಯಾವುದೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅದೆಲ್ಲವನ್ನ ಕೂಡ ಭಾರತ ಅದನ್ನ ಸರ್ವನಾಶ ಮಾಡ್ತಾ ಇದೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಸೊ ಇದರಿಂದ ಗಡಿ ಗ್ರಾಮಗಳ ನಾಗರಿಕರನ್ನ ಪಾಕಿಸ್ತಾನ ಸೇನೆ ಟಾರ್ಗೆಟ್ ಮಾಡ್ತಾ ಇದೆ. ಪ್ರಕಾಶ್, ಈ ಪಾಕಿಸ್ತಾನ ಮಾಡ್ತಾ ಇರುವಂತಹ ಪ್ರಯೋಗಗಳನ್ನ ಗಮನಿಸ್ತಾ ಇದ್ರೆ ಬರೀ ಗೊಡ್ಡು ಬೆದರಿಕೆ ಮಾತ್ರ ಅಲ್ಲ, ಆ ದೇಶದ ಜನರಿಗೆ ಮಂಕುಬೂದಿ ಎರಚೋ ಕೆಲಸವನ್ನು ಕೂಡ ಮಾಡ್ತಾ ಇದೆಯಾ ಅಂಥೇಳಿ. ತನ್ನ ಬತ್ತಳಿಕೆಯಲ್ಲಿ ಬಾಣ ಇಲ್ಲ, ಭಾರತವನ್ನ ಫೇಸ್ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಕೂಡ ಪಾಕಿಸ್ತಾನಕ್ಕಿಲ್ಲ. ಆದರೂ ಕೂಡ ಈ ರೀತಿ ಡ್ರೋನ್ಗಳು, ಮಿಸೈಲ್ಸ್ಗಳನ್ನು ಅಟ್ಯಾಕ್ ಮಾಡುವ ಮೂಲಕ ನಾವು ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮೋಸದಾಟವನ್ನು ಕೂಡ ಆ ಭಾಗದ ಜನರಿಗೆ ಮಾಡ್ತಾ ಇದೆಯಾ ಅಂಥೇಳಿ ಪಾಕಿಸ್ತಾನ? ಖಂಡಿತವಾಗ್ಲೂ ಕೂಡ ಈಗಾಗಲೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇಡೀ ಜಗತ್ತಿಗೆ ನಾವು ಏನು ಅನ್ನುವಂಥದ್ದನ್ನ ತೋರಿಸ್ತೀವಿ, ಮುಂದುವರಿಸ್ತೀವಿ, ಆದ್ರೆ ಇನ್ನೂ ಕೂಡ ಮುಂದುವರಿಸಿಲ್ಲ ಅಂತ. ಅಂದ್ರೆ ಅದರ ಮಾತಿನ ಅರ್ಥ ಏನು? ನಾವು ಏನಾದ್ರೂ ಯುದ್ಧಕ್ಕೆ ನಿಂತ್ರೆ ಇಡೀ ಜಗತ್ತು ನಮ್ಮ ಕಡೆ ತಿರುಗಿ ನೋಡಬೇಕು, ಆ ರೀತಿಯಾಗಿ ದಾಳಿಯನ್ನ ಮಾಡ್ತೀವಿ, ಭಾರತಕ್ಕೆ ಒಂದು ತಕ್ಕ ಶಾಸ್ತಿಯನ್ನ ಕೊಡ್ತೀವಿ ಅನ್ನುವಂಥದ್ದನ್ನ. ಇದು ಕೂಡ ಭಾರತವನ್ನ ಹೆದರಿಸುವಂತಹ ಪ್ರಯತ್ನ, ಜೊತೆಗೆ ಭಾರತವನ್ನ ಪ್ರಚೋದನೆಗೊಳಿಸುವಂತಹ ಒಂದು ಹೇಳಿಕೆ. ಇದರಿಂದ ಮತ್ತೆ ಭಾರತ ಪ್ರಚೋದನೆಗೆ ಒಳಗಾಗಬೇಕು, ಮತ್ತೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು, ತನ್ನ ಭಾರತದಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಖಾಲಿ ಮಾಡಿಸಬೇಕು, ಆ ಥರದ ಮೈಂಡ್ ಸೆಟ್ ಪಾಕಿಸ್ತಾನ ಮಾಡ್ತಾ ಇದೆ. ಆದರೆ ಭಾರತ ಆ ರೀತಿಯ ಮೈಂಡ್ ಸೆಟ್ ಅಲ್ಲಿ ಇಲ್ಲ. ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ಮೇಲೆ ಟಾರ್ಗೆಟ್ ಮಾಡುತ್ತೆ, ಆ ಟಾರ್ಗೆಟ್ಗೆ 3-4ರಷ್ಟು ಪಟ್ಟು ಭಾರತದಿಂದ ಹೋಗುತ್ತೆ. ಸೊ ಹಾಗಾಗಿ ಪಾಕಿಸ್ತಾನ ಎಷ್ಟೇ ಸ್ಮಾರ್ಟ್ ಗೇಮ್ ಆಡಿದ್ರು ಅಥವಾ ಯಾವುದೇ ರೀತಿಯಿಂದ ಕೂಡ ಪ್ರಚೋದನೆ ಮಾಡಿದ್ರು ಅದು ಯಾವುದನ್ನು ಕೂಡ ಭಾರತೀಯ ಸೇನೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಾಕಿಸ್ತಾನಕ್ಕೆ ಯಾವ ಸ್ವರೂಪದಲ್ಲಿ ಬುದ್ಧಿ ಕಲಿಸ್ಬೇಕು, ಹೇಗೆ ಅಟ್ಯಾಕ್ ಮಾಡಬೇಕು ಅದೆಲ್ಲವೂ ಕೂಡ ಭಾರತೀಯ ಸೇನೆಗೆ ಗೊತ್ತಿದೆ. ಸೊ ಅದೇ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳು ಕೂಡ ಭಾರತದ ಏನು 3 ಸೇನೆಗಳಿಗೆ ಸಮಯ ಯಾವಾಗ ಸಿಗುತ್ತೆ ಅಥವಾ ನಿಮ್ಮ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ನೀವು ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಏನಾಗುತ್ತೆ ಅದೆಲ್ಲವೂ ಕೂಡ ಭಾರತೀಯ ಸೇನೆಗೆ ಗೊತ್ತು. ಸೊ ಹಾಗಾಗಿ ಪಾಕಿಸ್ತಾನ ಯಾವುದೇ ಸ್ಟ್ರಾಟಜಿಗಳನ್ನ ಬಳಸಿದ್ರು ಕೂಡ ಅದು ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ಆ ಸ್ಟ್ರಾಟಜಿಗಳನ್ನೇ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಮಾಡುವಂತ ಸಾಮರ್ಥ್ಯ ಮತ್ತೆ ಆ ತರದ ಒಂದು ನಿರ್ಧಾರಗಳನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಈಗಲೂ ಕೂಡ ಅಲ್ಲಿ ಪಾಕಿಸ್ತಾನದ ನಾಗರಿಕರು ಖುದ್ದು ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಮತ್ತೆ ಪಾಕ್ ಸೇನೆ ವಿರುದ್ಧ ಕೂಡ ಬೀದಿಗಿಳಿದಿದ್ದಾರೆ. ಜನರು, ಅಮಾಯಕ ಜನರು ಸಾಯ್ತಾ ಇದ್ದಾರೆ, ಅವರನ್ನ ಬದುಕಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿ ಅಂತೇಳಿ
ಚೀತು ಅಂತ ಉಗಿತಾ ಇದ್ದಾರೆ. ಹಾಗಿದ್ರೂ ಕೂಡ ವ್ಯರ್ಥ ಪ್ರಯತ್ನಗಳು ಪದೇ ಪದೇ ಭಾರತದ ಮೇಲೆ ಪಾಕಿಸ್ತಾನ ಮಾಡ್ತಾ ಇದೆ.